ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ವಸುದೇವ ದೇವಕಿಯರ ಗರ್ಭ ಸಂಜಾತನಾದ ಗೋಕುಲದ ನಂದಗೋಪನಿಂದ ಪೋಷಿಸಲ್ಪಟ್ಟ ಗೋವಿಂದನೆಂಬ ಕೀರ್ತಿಯನ್ನು ಪಡೆದ ಶ್ರೀಕೃಷ್ಣ ನಿನಗೆ ಅನಂತ ನಮನಗಳು. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವ ಪುತ್ರನಾದ ಕಂಸಚಾಣೂರರನ್ನು ಸಂಹರಿಸಿದ ದೇವಕೀ ದೇವಿಗೆ ಪರಮ ಸಂತೋಷವನ್ನುಂಟು ಮಾಡಿದ ಜಗತ್ತಿಗೆ ಮೂಲ ಗುರುವಾದ ಶ್ರೀಕೃಷ್ಣನಿಗೆ ವಂದಿಸುವೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಸಾಕ್ಷಾತ್ ಪರಬ್ರಹ್ಮನಾದ ಶ್ರೀಹರಿಯೇ, ವಾಸುದೇವನೇ, ಶರಣಾಗತರ ಸಂಕಟಗಳನ್ನು ದೂರ ಮಾಡುವ ಗೋವಿಂದನೇ, ನಿನಗೆ ನಮಸ್ಕರಿಸುವೆ. ಇವತ್ತಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವರ್ಷಾ ಋತೌ ದಕ್ಷಿಣಾಯಣೆ ಕೃಷ್ಣ ಪಕ್ಷೆ ಅಷ್ಟಮಿ ತಿಥಿಯ ದಿವಸ ಈ ಜನ್ಮಾಷ್ಟಮಿ ಬರುತ್ತದೆ. ನಕ್ಷತ್ರ ಮತ್ತು ವಾರಗಳು ಒಂದೊಂದು ಸಾರಿ ಬದಲಾಗುತ್ತಿರುತ್ತವೆ. ಈ ಸಲ ಕೃತ್ತಿಕಾ ನಕ್ಷತ್ರ ಬಂದಿದೆ ಮತ್ತು ಸೋಮವಾರ ದಿವಸ ಬಂದಿದೆ. ದುರುಳರ ಸಂಹಾರ ಮಾಡಿ ಸಜ್ಜನರನ್ನು ಉದ್ಧರಿಸುವ ಉದ್ದೇಶದಿಂದ ಶ್ರೀ ಮಹಾವಿಷ್ಣು ವಾಸುದೇವ ಶ್ರೀಕೃಷ್ಣನಾಗಿ ಧರೆಗಿಳಿದ ದಿನ ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಸಂತೋಷ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುವಂಥದ್ದು ನಾವು ಎಲ್ಲ ಕಡೆಯೂ ಕಾಣುತ್ತೇವೆ. ದ್ವಾಪರ ಯುಗದಲ್ಲಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ಶ್ರೀಕೃಷ್ಣನು ಜನ್ಮಿಸಿದ ಈ ಸುದಿನದಂದು ಹಾಡಿ ಭಜನೆ ಮಾಡಿ ಕುಣಿದಾಡಿದಂಥ ಈ ದಿನ ಭಕ್ತಿಯಿಂದ ಈತನನ್ನು ನೆನೆದವರ ಮನದಲ್ಲಿ ತಂಪನ್ನು ಎರೆಯುವ, ಕಷ್ಟ ಎಂದವರಿಗೆ ಕಾಪಾಡಿದವ, ದುಷ್ಟರನ್ನು ಸಂಹರಿಸುವ, ಅಣ್ಣನಾಗಿ ದ್ರೌಪದಿಯ ಮಾನವನ್ನು ಕಾಯ್ದವ, ನೀನೇ ಗತಿ ಎಂದವರ ಕೈ ಹಿಡಿಯುವ, ತಾಯಿಗೆ ಬಾಯಿಯಲ್ಲಿ ಜಗವನ್ನು ತೋರಿಸಿದವ, ಬಡವ ಪ್ರೀತಿಯ ಸಖ ಸುಧಾಮ, ಇವನ ಪಾದಕ್ಕೆ ನೀರೆರೆದವ, 16,000 ನಾರಿಯರನ್ನು ಸೆರೆಮನೆಯಿಂದ ರಕ್ಷಿಸಿ ನರಕಾಸುರನ ನೆತ್ತರು ಹರಿಸಿರುವಂಥವನು, ಶ್ರೀಕೃಷ್ಣನ ಸುಕಾರ್ಯಗಳನ್ನು 1000 ಹೆಡೆಯಿರುವ ಆದಿಶೇಷನಿಂದಲೂ ಹೊಗಳಲು ಸಾಧ್ಯವಿಲ್ಲವಂತೆ. ಆ ಭಗವಂತನನ್ನು ನುತಿಸಿದಾಗ ತನ್ನವರಿಗೆ ಮುಕ್ತಿ ಕೊಡುವಂಥ ಆ ಕಂಜದಳಾಯತಾಕ್ಷನ ಕರುಣೆ ಎಲ್ಲರ ಮೇಲಿರಲಿ, ಎಲ್ಲರಿಗೂ ಅವನು ಕರುಣಿಸುವಂತಾಗಲಿ ಎಂದು ಪ್ರಾರ್ಥಿಸುವೆ. ಅವನನ್ನು ನುತಿಸಿ ಹಾಡಲು ಅವನ ಮಹಿಮೆಗಳಿಗೆ ಎಣೆಯೇ ಇಲ್ಲ. ತನ್ನ ಸಖ ಅರ್ಜುನನ ಪ್ರಾಣ ಉಳಿಸಲೆಂದೇ ಪ್ರಾಣದೇವರು ಅಂದರೆ ವಾಯುದೇವರನ್ನು ರಥದ ಧ್ವಜದ ಮೇಲಿರಿಸಿಕೊಂಡವನು, ಪೊಡವಿಗೆ ಒಡೆಯನು, ಶ್ರೀಮದಾಚಾರ್ಯರಿಗೆ ಒಲಿದು ಕಡಲ ತಡಿಯಲ್ಲಿ ನಿಂತವನು, ಅಷ್ಟಮಹಿಷಿಯರ ಪಟ್ಟದರಸನು, ಬ್ರಹ್ಮಾಂಡದೊಡೆಯನು ಇವನು, ಸದಾ ಸಜ್ಜನರನ್ನು ಅನುಗ್ರಹಿಸುವವನು. ದೇವಾದಿ ದೇವತೆಗಳು, ಋಷಿಮುನಿಗಳು, ಯತಿಗಳು, ದಾಸರು ಹಾಡಿ ಕುಣಿಸಿದ್ದಾರೆ. ಅವನನ್ನು ಒಲಿಸಿಕೊಂಡು ಅವನ ದರ್ಶನ ಪಡೆದವರಿದ್ದಾರೆ. ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯವನ್ನು ವ್ಯಾಸಪೀಠದ ಮೇಲಿಟ್ಟು ಪೂಜಿಸಿ ಕೃಷ್ಣ ಎಂದು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ.
ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂದು ವ್ಯಾಸರಾಯರು ಹಾಡಿದ್ದಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ, ಕೃಷ್ಣ ಕೃಷ್ಣ ಎಂದು ನೆನೆಯಬಾರದೆ ಎಂದು ಪುರಂದರ ದಾಸರು ಕೂಡ ಹಾಡಿದ್ದಾರೆ. ಇಂಥ ಶ್ರೀಕೃಷ್ಣನ ಮಹಿಮೆ ಇವನ ವರ್ಣನೆಯನ್ನು ಕೊಂಡಾಡಲು ಶ್ರೀ ಕನಕದಾಸರು ತನ್ನ ಭಕ್ತರ ಮನೆಗೆ ಬಾರೋ ಕೃಷ್ಣಯ್ಯ ನಿನ್ನ ಸರಿ ಯಾರೋ, ನಿನ್ನ ಮುಖ ತೋರೋ ಅಂತ ಕೂಡ ಹಾಡಿದ್ದಾರೆ. ನೇರವಾಗಿ ಮನೆಗೇ ಕರೆದಿದ್ದಾರೆ. ಹೀಗೆ ಜಗತ್ತಿನ ಉದ್ದಗಲಕ್ಕೂ ಸಂತರಿಂದ ಸಜ್ಜನರಿಂದ ವಂದಿತನಾಗಿ ಸ್ತುತಿ ಮಾಡಿಸಿಕೊಳ್ಳುವ ಇಂಥ ಪ್ರಭುವ ಕಾಣೆನೋ ಎಂದು ಹರಿದಾಸರು ಹಾಡಿ ಕುಣಿದಾಡಿ ತನ್ಮಯತೆಯಿಂದ ಅವನ ಮಹಿಮೆಯನ್ನು ಹಾಡಿನ ಮೂಲಕ ನಮಗೆಲ್ಲರೂ ಕೃತಿಗಳನ್ನು ರಚಿಸಿ ತಿಳಿಸಿಕೊಟ್ಟಿದ್ದಾರೆ. ಇಂಥ ಮಹಾಪ್ರಭುವಿನ ನಾಮವನ್ನು ನೆನೆಯದ ನಮ್ಮ ಜನ್ಮ ಇದ್ದು ಇಲ್ಲದ ಹಾಗೆ ಅಲ್ಲವೇ? ಈ ದಿನ ವಿಶೇಷವಾದಂಥ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ. ಭೂಭಾರ ಹರಣ ಮಾಡಲು ಭುವಿಯಲ್ಲಿ ಅವತರಿಸಿದ ಭೂರಮಣನಾದ ಶ್ರೀಕೃಷ್ಣ ದೇವರು ಜನ್ಮಿಸಿದ ಅವತಾರ ಎತ್ತಿದಂಥ ದಿನ. ಮಹಾವಿಷ್ಣು ದುಷ್ಟ ಸಂಹಾರಕ್ಕಾಗಿ ಅವತಾರ ಮಾಡಿದ 10 ಅವತಾರಗಳಲ್ಲಿ ಈ ಕೃಷ್ಣಾವತಾರ ಶ್ರೀಕೃಷ್ಣ ದೇವರ ಅವತಾರ 8ನೆಯ ಅವತಾರ. ದುರಹಂಕಾರ ಕ್ರೂರ ಗುಣಗಳೇ ಮೈವೆತ್ತಿದ್ದ ಮಾನವ ರೂಪದ ಅನೇಕ ದುರುಳರು ಭೂಮಿಯ ಮೇಲೆ ಹುಟ್ಟಿ ಧರಣಿಗೆ ಅಂದರೆ ಭೂಮಿಗೆ ಭಾರವಾಗಿದ್ದರು. ಇಂತಹ ದುಷ್ಟರ ಮರ್ದನ ಶಿಷ್ಟರ ವರ್ಧನ, ಅದಕ್ಕಾಗಿ ಶ್ರೀಹರಿ ಅವತರಿಸಿದ ಈ ಕೃಷ್ಣ ಜನ್ಮಾಷ್ಟಮಿ ದಿನವಿದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಣ್ಣಿನಿಂದ ಮಾಡಿದ 5 ಪೂಜೆಗಳ ಬಗ್ಗೆ ಹೇಳಿದ್ದೆ ನಾನು. ಈ ಶ್ರಾವಣ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಗುಳ್ಳವ್ವ, ಆಮೇಲೆ ಮಣ್ಣೆತ್ತಿನ ಪೂಜೆ, ನಾಗರ ಪೂಜೆ, ಸಿರಿಯಾಳ ಚಟ್ಟಿ ಮತ್ತು ಈ ಬಲರಾಮ ಶ್ರೀಕೃಷ್ಣರ ಪೂಜೆಯನ್ನು ಕೂಡ ನಾವು ಮಣ್ಣಿನಿಂದ ತಯಾರಿಸಿದ ಗೊಂಬೆಗಳನ್ನಿಟ್ಟೇ ಪೂಜೆ ಮಾಡುವಂಥದ್ದು. ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಇವುಗಳನ್ನು ತಯಾರಿಸಿ ಮನೆ ಮನೆಗಳಿಗೆ ತಂದು ಕೊಡುವರು. ಈಗ ನನಗೆ ತಿಳಿದ ಮಟ್ಟಿಗೆ ಮಾಡಿದ್ದೇನೆ. ಒಂದು ಮನೆಯ ಮೇಲೆ 4 ಬದಿಯಲ್ಲಿ 4 ಬಾಗಿಲುಗಳು ಅಂದರೆ ದ್ವಾರಗಳನ್ನು ಬಿಟ್ಟು ಮಧ್ಯದಲ್ಲಿ ಶ್ರೀಕೃಷ್ಣ ಬಲರಾಮರ ಮೂರ್ತಿ ಮತ್ತು ವಸುದೇವ ದೇವಕಿಯ 2 ಗೊಂಬೆಗಳನ್ನು ಮಾಡಬೇಕು. ಮತ್ತು ಆ ಕೋಟೆಯ ಬಾಗಿಲು ದ್ವಾರಗಳಲ್ಲಿ ಸೈನಿಕರು ನಿಂತಿದ್ದಾರೆ. ಒಳಗಡೆ ಒಬ್ಬ ಜ್ಯೋತಿಷ್ಯ ಹೇಳುವ ಜ್ಯೋತಿಷಿ ಪಂಚಾಂಗ ಇಟ್ಟುಕೊಂಡು ಕುಳಿತಿದ್ದಾನೆ. ಮರಗಳು, ಆಲದ ಮರ, ಬೇರೆ ಮರಗಳು, ಈ ರೀತಿ ಎಲ್ಲವನ್ನು ಇಟ್ಟು ಅದರ ಜೊತೆಗೆ ಹೂವು, ಹಣ್ಣು, ಹಾಲು, ಮೊಸರು ಮಾರುವ ಇವರನ್ನು ಕೂಡ ಇಡುವಂಥದ್ದು. ಪೂಜೆ ಈ ಬಲರಾಮ ಶ್ರೀಕೃಷ್ಣನಿಗೆ ಪೂಜೆ ಮಾಡುವಂಥದ್ದು. ಅದಕ್ಕೆ ಬೇಕಾಗುವ ಎಲ್ಲ ಸಾಮಾನುಗಳನ್ನು ನೋಡಿ. ಶ್ರೀಕೃಷ್ಣ ಬಲರಾಮರಿಗೆ 2 ಜನಿವಾರಗಳು, ಗೆಜ್ಜೆ ವಸ್ತ್ರ, ಪೂಜೆಗೆ ನೀರು, ಹೂವುಗಳು, ಆರತಿಗೆ 2 ತುಪ್ಪದ ದೀಪ ಹಾಗೂ ಮಂಗಳಾರತಿಗೆ 1 ಹಲೆಗಾರತಿಯಲ್ಲಿ ಹಾಕಿಕೊಂಡಿರಬೇಕು. ಮತ್ತು ಶುಂಠಿ ಬೆಲ್ಲವನ್ನು ನಾವು ನೈವೇದ್ಯ ತೋರಿಸುತ್ತೇವೆ. ಹಾಗೆ ಒಣ ಕೊಬ್ಬರಿ, ಖರ್ಜೂರ, ಮೆಣಸು, ಶುಂಠಿ ಮತ್ತು ಬೆಲ್ಲ ಈ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಕುಟ್ಟಿ ಉಂಡೆಗಳನ್ನು ತಯಾರಿಸಿ ಇಟ್ಟುಕೊಂಡಿರುತ್ತೇವೆ. ಈ ಶುಂಠಿ ಬೆಲ್ಲ ಯಾಕೆ ಅಂದರೆ ಹುಟ್ಟಿದ ತಕ್ಷಣ ಇದನ್ನು ತಾಯಿ ತೆಗೆದುಕೊಳ್ಳುವಂಥದ್ದು. ಅದನ್ನು ಕೃಷ್ಣನಿಗೆ ನಾವು ನೈವೇದ್ಯ ಮಾಡ್ತೇವೆ. ರಾಮನವಮಿಯಂದು ಕೂಡ ನಾವು ಶುಂಠಿ ಬೆಲ್ಲನೇ ನೈವೇದ್ಯ ಮಾಡಿ ರಾಮನ ಪ್ರಸಾದ ಅಂತ ಮಾಡ್ತೀವಿ. ಅದರಂತೆ ಈಗ ಶ್ರೀಕೃಷ್ಣನಿಗೆ ಈ ಉಂಡೆಗಳನ್ನು ಕೂಡ ಮಾಡುತ್ತೇವೆ. ಮತ್ತು ಹಾಲನ್ನು ಇಟ್ಟುಕೊಂಡಿದ್ದೇನೆ. ಆ ಹಾಲು ಚಂದ್ರನಿಗೆ ಅರ್ಘ್ಯ ಕೊಡುವಂಥದ್ದು. ಆ ಚಂದ್ರನಿಗೆ ಏಕೆ ಅರ್ಘ್ಯ ಕೊಡಬೇಕು ಆಮೇಲೆ ತಿಳಿಸುತ್ತೇನೆ. ಈ ಪೂಜೆಯನ್ನು ಸಾಧಾರಣವಾಗಿ ನಮ್ಮಲ್ಲಿ ಗಂಡಸರು ಮಾಡುತ್ತಾರೆ.
ದೇವರ ಪೂಜೆ ಆದ ನಂತರ ಈ ಶ್ರೀಕೃಷ್ಣನನ್ನು ಕೂಡ ಪೂಜೆ ಮಾಡುತ್ತಾರೆ. ನಾವು ದೂರದಿಂದ ಅರಿಶಿಣ ಕುಂಕುಮ ಹೂವುಗಳನ್ನು ಹಾಕುತ್ತೇವೆ. ಸಾಧ್ಯವಾದರೆ ಆರತಿಯನ್ನು ನಾವು ಕೂಡ ಬೆಳಗಬಹುದು. ಇವತ್ತಿನ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವ್ರತ ಹಿಡಿಯೋದು ಅಂದರೆ ಸಂಜೆಯವರೆಗೂ ಉಪವಾಸ ಇರುತ್ತಾರೆ. ಬೆಳಗ್ಗೆ ದೇವರ ಪೂಜೆ, ಈ ಶ್ರೀಕೃಷ್ಣನ ಪೂಜೆ ಮಾಡಿದರೂ ಕೂಡ ಕೆಲವರು ಬೆಳಗ್ಗೆ ಮಾಡ್ತಾರೆ. ದೇವರ ಪೂಜೆ ಕೂಡ ಕೆಲವರು ಸಾಯಂಕಾಲನೇ ಇನ್ನೊಂದು ಸಾರಿ ಸ್ನಾನ ಮಾಡಿ ಮಾಡ್ತಾರೆ. ಕೆಲವರ ಮನೆಯಲ್ಲಿ ಹೇಗೆ ಇರುತ್ತದೋ ಹಾಗೆ ಮಾಡಬಹುದು. ಬೇರೆ ದಿನಗಳಲ್ಲಿ ಮತ್ತೆ ಸಾಯಂಕಾಲ ಮಾಡೋದಿಲ್ಲ. ಆದರೆ ಇವತ್ತು ಶ್ರೀಕೃಷ್ಣ ಹುಟ್ಟಿದ ದಿನ ಅಂತ ಮತ್ತೊಂದು ಸಾರಿ ಸ್ನಾನ ಮಾಡಿ ದೇವರ ಪೂಜೆಗೆ ಕೂಡುತ್ತಾರೆ. ಶ್ರೀಕೃಷ್ಣ ಹುಟ್ಟಿದ್ದು ರಾತ್ರಿ 12 ಗಂಟೆ. ಅದಕ್ಕಾಗಿ ಕೆಲವರು ರಾತ್ರಿ ಕೂಡ ದೇವರ ಪೂಜೆ ಮಾಡಿ ಶ್ರೀಕೃಷ್ಣನ ಪೂಜೆ ಮಾಡುವಂಥದ್ದು ಇಟ್ಕೊಂಡಿರ್ತಾರೆ. ಕೆಲವರು ಬೆಳಗ್ಗೆನೇ ಎಲ್ಲ ಮಾಡಿ ರಾತ್ರಿಗೆ ಅರ್ಘ್ಯವನ್ನು ಮಾತ್ರ ಕೊಡುವಂಥದ್ದು ಇಟ್ಟುಕೊಂಡಿರುತ್ತಾರೆ. ಅದು ಅವರವರ ಮನೆಯ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ಈಗ ನೋಡಿ, ಪೂಜೆಗೆ ಬೇಕಾಗುವಂಥದ್ದು ಅರಿಶಿಣ, ಕುಂಕುಮ, ಅಕ್ಷತೆ, ಹೂವುಗಳು, ಪೂಜೆಗೆ ನೀರು, 2 ಜನಿವಾರ, ಗೆಜ್ಜೆ ವಸ್ತ್ರ, ಆರತಿ ತಟ್ಟೆ ನೀರಾಜನ ಮತ್ತು ಮಂಗಳಾರತಿ ಮಾಡೋದಕ್ಕೆ ಒಂದು ಬೇಕು. ರಂಗೋಲೆ ಹಾಕಿ ಶ್ರೀಕೃಷ್ಣ ಬಲರಾಮರ ಮಣೆಯನ್ನು ಇಟ್ಟು ಪೂಜಿಸುವಂಥದ್ದು. ರಂಗೋಲೆ ಇದನ್ನೇ ಹಾಕಬೇಕಂತೂ ಇಲ್ಲ. ಶ್ರೀಕಾರ ಹಾಕಿ ಶಂಖಚಕ್ರ, ಪದ್ಮ, ಗೋಪದ್ಮ ನಿಮಗೆ ಏನು ಬೇಕೋ ಹಾಕಿ ದೀಪಗಳನ್ನು ಹಚ್ಚಿಟ್ಟು ಈ ರೀತಿಯಾಗಿ ಗಂಡಸರೇ ಪೂಜೆ ಮಾಡುವಂಥದ್ದು. ಶುದ್ಧೋದಕವನ್ನು ಮಾಡಿಸ್ತಾ ಇದ್ದಾರೆ. ಅರಿಶಿಣ, ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ, ಜನಿವಾರ ಇದೆಲ್ಲವನ್ನು ಹಾಕಿ ಪೂಜಿಸುತ್ತಾರೆ. ಹೂವಿನಿಂದ ಅಲಂಕಾರ ಮಾಡುತ್ತಾರೆ. ಇಬ್ಬರಿಗೂ ಬೇರೆ ಬೇರೆ ಜನಿವಾರ, 3 ಎಳೆಯ ಜನಿವಾರ ಮತ್ತು ಗೆಜ್ಜೆ ವಸ್ತ್ರ, ಬೇರೆ ಬೇರೆಯಾಗಿ ಗೆಜ್ಜೆ ವಸ್ತ್ರ. ಬಗೆ ಬಗೆಯ ಹೂವು, ತುಳಸಿಗಳಿಂದ ಅಲಂಕಾರ ಮಾಡಬೇಕು. ಸಾಧ್ಯವಾದವರು ಶ್ರೀಕೃಷ್ಣನ ಅಷ್ಟೋತ್ತರವನ್ನು ಹೇಳಿಕೊಂಡು ಕೂಡ ತುಳಸಿಯಿಂದ ಅರ್ಚನೆ ಕೂಡ ಮಾಡಬಹುದು. ಪೂಜೆ ಮಾಡಿ ನಂತರ ನಮ್ಮ ಕಡೆಗೆ ಶುಂಠಿ ಬೆಲ್ಲವನ್ನು ನೈವೇದ್ಯ ಮಾಡುತ್ತಾರೆ ಮತ್ತು ಒಣಕೊಬ್ಬರಿ, ಖರ್ಜೂರ, ಮೆಣಸು, ಶುಂಠಿ ಬೆಲ್ಲವನ್ನು ಹಾಕಿ ಪುಡಿ ಮಾಡಿ ಅದನ್ನು ಉಂಡೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಅಂದರೆ ನೈವೇದ್ಯವನ್ನು ತೋರಿಸುತ್ತಾರೆ. ನೈವೇದ್ಯ ಆದ ನಂತರ ಶ್ರೀಕೃಷ್ಣನಿಗೆ ಆರತಿ ಮಾಡಿ ಆರತಿ ಹಾಡು. ಬೆಳಗುವೆ ನಾರುತಿಯ ಪಾರ್ಥನ ಸಾರಥಿಗೆ, ಬೆಳಗುವೆ ನಾರುತಿಯ ಗೋವರ್ಧನ ಹರಿಗೆ, ಗೋಗಳ ಕಾಯ್ದವಗೆ, ಭಕುತರ ಬಂಟನಿಗೆ, ಶುಭಕರ ಮೂರುತಿಗೆ, ಬೆಳಗುವೆ ನಾರುತಿಯ ರುಕ್ಮಿಣಿ ವಲ್ಲಭಗೆ, ರೂಪದಿ ಮೋಹಿಪಗೆ, ರಾಧಾರಮಣನಿಗೆ, ರಾಗದಿ ಪಾಡುವೆನಾ, ಬೆಳಗುವೆ ನಾರುತಿಯ ಅಗಾಧ ಮಹಿಮನಿಗೆ, ಅಜಮಿಳನ ಸಖಗೆ, ಅಭಯವ ನೀಡೆಂದು ಅಬಲೆ ಬೆಳಗುವೆನಾ, ಬೆಳಗುವೆ ನಾರುತಿಯ ಪಾರ್ಥನ ಸಾರಥಿಗೆ, ಬೆಳಗುವೆ ನಾರುತಿಯ. ಶ್ರೀಕೃಷ್ಣನಿಗೆ ಆರತಿಯನ್ನು ಮಾಡಿ ಇಳಿಸಿದ ನಂತರ ಮಂಗಳಾರತಿಯನ್ನು ಮಾಡುತ್ತಾರೆ. ಮಂಗಳಾರತಿ ಮಾಡಿ ಮನೆಯಲ್ಲಿ ಎಲ್ಲರೂ ಆರತಿಯನ್ನು ತೆಕ್ಕೊಂಡು ಮಂತ್ರಪುಷ್ಪ ಹೇಳಿ ಎಲ್ಲರೂ ಹೂವು ಅಕ್ಷತೆಯನ್ನು ಶ್ರೀಕೃಷ್ಣ ಬಲರಾಮರಿಗೆ ಹಾಕಬೇಕು. ಚಂದ್ರೋದಯದ ಸಮಯಕ್ಕೆ ಶ್ರೀಕೃಷ್ಣನಿಗೆ ನೀರಿನಿಂದ 3 ಸಾರಿ ಅರ್ಘ್ಯವನ್ನು ಕೊಡಬೇಕು. ಹಾಗೂ ಹೊರಗಡೆ ಚಂದ್ರನಿಗೆ ಹಾಲಿನಿಂದ 3 ಸಾರಿ ಅರ್ಘ್ಯವನ್ನು ಕೊಡಬೇಕು. ಚಂದ್ರನಿಗೆ ಯಾಕೆ ಅರ್ಘ್ಯವನ್ನು ಕೊಡಬೇಕು ಅಂದರೆ ಕೇಳಿ. ಶ್ರೀಕೃಷ್ಣ ಹುಟ್ಟಿದ ತಕ್ಷಣ ವಸುದೇವ ಬುಟ್ಟಿಯಲ್ಲಿ ಇಟ್ಟುಕೊಂಡು ಹೊರಗಡೆ ಬರುವಾಗ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಮಳೆ ಜೋರು ಆದಾಗ ಆದಿಶೇಷ ಹೆಡೆ ಬಿಚ್ಚಿ
ತಂದೆ ಮಕ್ಕಳನ್ನು ಮಳೆಯಿಂದ ಸಂರಕ್ಷಣೆ ಮಾಡಿದ್ದು. ಇದರ ಜೊತೆಗೆ ಮಳೆ ಇರುವಾಗ ಶ್ರೀಕೃಷ್ಣ ದೇವರ ಸೇವೆಗೆಂದೇ ಆಗಸದಲ್ಲಿ ಮೂಡಿದ ಚಂದ್ರ ದೇದೀಪ್ಯಮಾನವಾಗಿ ಸೊಗಸಾಗಿ ಬೆಳಗಲಾರಂಭಿಸಿದ. ಈ ಋಣವನ್ನು ತೀರಿಸಲು ಭಾಗವತರು ಶ್ರೀಕೃಷ್ಣಾಷ್ಟಮಿಯ ದಿನ ಚಂದ್ರನಿಗೆ ಅರ್ಘ್ಯ ಕೊಡುತ್ತಾರೆ. ಚಂದ್ರನಿಗೆ ಅರ್ಘ್ಯ ಕೊಡುವ ವಿಶೇಷವಾದದ್ದು. ಮರುದಿನ ಬೆಳಗ್ಗೆ ಪಾರಣಿ. ಅದಕ್ಕೂ ಸಮಯ ಅಂತ ಮುಹೂರ್ತ ಅಂತ ಇರ್ತದೆ, ಅವರವರಿಗೆ ಬಿಟ್ಟಿದ್ದು. ಬೆಳಗ್ಗೆ ಹಬ್ಬದಡಿಗೆ ಮಾಡಿ ಶ್ರೀಕೃಷ್ಣನಿಗೆ ಕರಿದ ತಿಂಡಿಗಳನ್ನು, ಲಡ್ಡುಗೆ, ಚಕ್ಕುಲಿ, ಅತಿರಸ, ಕರಿದ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡಿ ಅವರೆಲ್ಲರೂ ಊಟ ಮಾಡುತ್ತಾರೆ. ಇದು ಪಾರಣಿ. ಯಾರ ಮನೆಯಲ್ಲಿ ಹಿರಿಯರು ಯಾವ ರೀತಿ ಸಂಪ್ರದಾಯ ನಡೆಸಿಕೊಂಡು ಬಂದಿರುತ್ತಾರೋ ಆ ರೀತಿ ಆಚರಣೆ ಮಾಡುವ ಇದು ಒಂದು ಸಂಪ್ರದಾಯ. ಪೂಜೆ ಅಂತೂ ಎಲ್ಲರೂ ಮಾಡುವಂಥದ್ದು. ಅದರ ಜೊತೆಗೆ ಸ್ವಲ್ಪ ಭಿನ್ನವಾಗಿರುತ್ತವೆ. ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡಬೇಕು. ಇದು ನಮ್ಮ ಉತ್ತರ ಕರ್ನಾಟಕದ ಗೋಕುಲಾಷ್ಟಮಿಯನ್ನು ಆಚರಿಸುವಂಥ ಸಂಪ್ರದಾಯ. ಶ್ರೀಕೃಷ್ಣನನ್ನು ಜೋಗುಳ ಹಾಡಿ ತೂಗಿ ಮಲಗಿಸಿದ ಒಂದು ಹಾಡು. ಜೋ 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 ಕೃಷ್ಣ ಪರಮಾನಂದ ಗೋಪಿಯ ಕಂದ ಮುಕುಂದ ಜೋ ಜೋ. ಪಾಲಗಡಲೋಳು ಪವಡಿಸಿದವನೇ, ಆಲದೆಲೆಯ ಮೇಲೆ ಮಲಗಿದ ಶಿಶುವೆ, ಶ್ರೀಲತಾಂಗಿಯರ ಚಿತ್ತದೊಲ್ಲಭನೇ, ಬಾಲ ನಿನ್ನನು ಪಾಡಿ ತೂಗುವೆ ನಯ್ಯ ಜೋ ಜೋ. ಒಳೆವಂಥರನ್ನದ ತೊಟ್ಟಿಲ ಮೇಲೆ ಥಳಥಳಿಸುವ ಗುಲಗಂಜಿಯ ಮಾಲೆ, ಅಳುವುದ್ಯಾತಕೋ ಎನ್ನಯ ಮುದ್ದು ಬಾಲ, ನಳಿನ ನಾಭ ನಿನ್ನ ಪಾಡಿ ತೂಗುವೆ ನಯ್ಯ ಜೋ ಜೋ. ಯಾರ ಕಂದನಿ ಯಾರ ನಿಧಿನಿ, ಯಾರ ರನ್ನವೋ ನೀನಾರ ಮಾಣಿಕವೋ, ಸೇರಿತು ಎನಗೊಂದು ಚಿಂತಾಮಣಿಯಂದು, ಪೋರನೆ ನಿನ್ನನು ಪಾಡಿ ತೂಗುವೆ ನಯ್ಯ ಜೋ ಜೋ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ, ಮನೆಯ ಕೆಲಸವನ್ನು ಮಾಡುವರಾರೋ, ಮನಕ್ಕೆ ಸುಖ ನಿದ್ರೆ ತಂದುಕೋ ಬೇಗನೆ, ಫಣಿಶಯನನೆ ನಿನ್ನ ಪಾಡಿ ತೂಗುವೆ ನಯ್ಯ ಜೋ ಜೋ. ಅಂಡಜ ವಾಹನ ಅನಂತ ಮಹಿಮಾ, ಪುಂಡರೀಕಾಕ್ಷ ಶ್ರೀ ಪರಮ ಪಾವನ್ನ, ಹಿಂಡು ದೈವದ ಗಂಡ ಉದ್ದಂಡನೆ, ಪಾಂಡುರಂಗ ಶ್ರೀ ಪುರಂದರ ವಿಠಲನೆ ಜೋ ಜೋ. ಪಾಂಡುರಂಗ ಶ್ರೀ ಪುರಂದರ ವಿಠಲನೆ ಜೋ ಜೋ. ಜೋ 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 ಕೃಷ್ಣ ಪರಮಾನಂದ ಗೋಪಿಯ ಕಂದ ಮುಕುಂದ ಜೋ 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 ಜೋ. ಶ್ರೀಕೃಷ್ಣನಿಗೆ ಹಾಗೂ ಚಂದ್ರನಿಗೆ ಇಬ್ಬರಿಗೂ ಅರ್ಘ್ಯ ಬಿಡುವ ಮಂತ್ರವನ್ನು ಹಾಕಿದ್ದೇನೆ. ಶ್ರೀಕೃಷ್ಣನಿಗೆ 3 ಸಾರಿ ನೀರಿನಿಂದ, ಚಂದ್ರನಿಗೆ 3 ಸಾರಿ ಹಾಲಿನಿಂದ ಅರ್ಘ್ಯವನ್ನು ಬಿಡಬೇಕು. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.